ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ಗದಗ ಹತ್ರ ಕಡ್ಲಿಗೆ ಒಂದೇ ಸ್ಪ್ರೇ ಮಾಡಿದ್ವಿ. ಅವ್ರನ್ನ ಕೇಳೋಣ ಇಲ್ಲಿ. ನಮಸ್ಕಾರನಾರ, ನಿಮ್ಮ ಹೆಸರು ರೀ? ಲಿಂಗಬಸಗೌಡ ಪಾಟೀಲ್. ಯಾವ್ರನ್ನ ನಿಮ್ಮದು? ರೋಣ ತಾಲೂಕು ಹುಲ್ಲೂರು ಗ್ರಾಮ. ಹೌದಾ, ಈ ಕಡ್ಲಿಗೆ ಒಂದೇ ಸ್ಪ್ರೇ ಯಾವ್ದು ಮಾಡಿದ್ರಿ ನೀವು? ರೋಮರ್ ಗ್ರೋಮೂರು ಪಂಗಿಸರಿ ಮಾಡಿದ್ರಿ ನಾಗ. ಓಕೆ ಅಣ್ಣ, ಈ ಕಡ್ಲಿಗೆ ಒಂದೇ ಸ್ಪ್ರೇ ಎಷ್ಟು ದಿನ ಆತ್ರಿ? ಈಗ 15 ದಿನ ಮೇಲೆ ಆತ್ರಿ. 15 ದಿನ ಆತ್ರಿ ನಾಗ. ಏನು ಇಂಪ್ರೂವ್ಮೆಂಟ್ ಅನ್ಸತ್ತೆ ನಿಮ್ಗೆ? ಈಗ ಅದು ನೋಡ್ರಿ ನಮಗ ಒಳ್ಳೇದಾಗೈತಿ. ಹೊಡೆದಿಂದ ಏನು ಚಲೋ ಆಗೈತ್ರಿ? ಸಾಲಿ ಸಾಲಿ ಕೊಡೈತಿ, ಹ್ಞೂ ಹೂವ ಮಿಡಿಯೈತಿ, ಪಂಗ್ ಹೊಡೆದೈತಿ. ಹ್ಞೂ ಎಲ್ಲಾ ರೀತಿಯಿಂದ ಚಲೋ ಆಗೈತಿ. ಎಲ್ಲ ಅಂತ ಇಂಪ್ರೂವ್ಮೆಂಟ್ ಆಗೈತ್ರಿ. ಈ ನಿಮಗೆ ಇದು ಹೋದ ವರ್ಷ ನೀವು ಕಡ್ಲಿ ಹೊಡೆದಿದ್ರಲ್ರಿ, ಅದಕ್ಕೆ ಏನು ಡಿಫ್ರೆನ್ಸ್ ಐತ್ರಿ? ಹೋದ ವರ್ಷ ಹೊಡೆದಿದ್ರು ನಾವು 2 ಸಲ. ಹ್ಞೂ ಕಂಪನಿ ಬೇರೆ ರೀ, ಈ ಕಂಪನಿ ಬೇರೆ. ಇವಾಗ ಹೊಡೆದಿದ್ದಕ್ಕ ಆಗದಕ್ಕ ಬಾಳ ಡಿಫ್ರೆನ್ಸ್ ಆಗೈತಿ. ಭಾಳ ಡಿಫ್ರೆನ್ಸ್ ಐತನ ಎಲ್ಲಾ ರೀತಿಯಿಂದ. ಇವಾಗ ಹೊಡೆದಿದ್ದ ಚಲೋ ಅನ್ಸೈತಿ ನಮಗ. ಚಲೋ ಅನ್ಸೈತ್ರಿ ನಿಮ್ಗೆ? ಅಂದ್ರೆ ಇಂಪ್ರೂವ್ಮೆಂಟ್ ಅನ್ಸತ್ತೆ, ಡಿಫ್ರೆಂಟ್ ಭಾಳ ಅನ್ಸತ್ತದ. ಭಾಳ ಡಿಪೆಂಡ್ ರೀ. ಈ ರೈತರಿಗೆ ಏನಂತ ಹೇಳ್ಬೋದು ಇದ್ರ ಬಗ್ಗೆ ನೀವು? ಈಗ ಎಲ್ಲಾ ರೀತಿಯಿಂದನು ಹಿಂದ್ ವರ್ಷಕ್ಕಿನ ಈ ಸಲ ಹೊಡೆದಿದ್ದು ಟಾನಿಕ್ಕು ಎಣ್ಣೆ ಅಡ್ಡಿಯಲ್ಲ. ಅಲ್ಲಿ ನಿಮ್ಗೆ ಹೊಡೆದಕ್ಕೆ ಚಲೋ ಅನ್ಸತ್ರಿ. ಎಷ್ಟು ಎಕರೆ ಹೊಡೆದಿರಿ ನೀವು? 12 ಎಕರೆ ರೀ. 12 ಎಕರೆ ಹೊಡೆದಿರಿ. 12 ಎಕರೆ ಚಲೋ ಆಗೈತ್ರಿ ಈಗ. ಚಲೋ ಆಗೈತಿ. ನೋಡಿ ಫ್ರೆಂಡ್ಸ್, ಇವಾಗ ರೈತರಿಗೆ ಇದನ್ನ ಹೇಳಕ್ ಅಡ್ಡಿಯಲ್ಲ. ಅಡ್ಡಿಲ್ಲ, ಹೇಳ್ಬೋದು, ಹೇಳ್ತೀರಿ. ಆಯ್ತು ನೋಡಿ ಫ್ರೆಂಡ್ಸ್, ಆಲ್ರೆಡಿ ಸ್ಪ್ರೇ ಮಾಡಿದಾರೆ ಅಣ್ಣಾರವರು. ಅವ್ರಿಗೆ ಕಡ್ಲಿ ಸ್ಪ್ರೇ ಮಾಡಿ ಈಗ 15 ದಿನ ಆಗ್ತದೆ. ಅಲ್ಲಿ ನೋಡಿ ಯಾವ ಥರ ನಿಮ್ಮ ಫ್ರೆಂಡ್ಸ್ ಕಾಣತತ್ತಿಗೆ ಹೊಡೆದ ನಡಕ್ಕೆ ಸಾಲಕ್ಕೆ ಸಾಲ ಪೂರ್ತಿ ಕುಡಿಯೈತಿ. ನಿಮ್ಗೆ ಕಾಣ್ತಾರದು ಯಾವ ಥರ ಅಂತೇಳಿ. ಆಲ್ರೆಡಿ ಹೂ ಪೂರ್ತಿ ಗಿಡ ಪೂರ್ತಿ ಹೂ ಚಲೋ ಆಗೈತಿ. ಆಲ್ರೆಡಿ ಒಂದೊಂದು ಕಡೆ ಆಲ್ರೆಡಿ ಚಟ್ಟಿ ಕೂಡ ಕಾಯಿ ಕೂಡ ಚಲೋ ಆಗೈತಿ. ನೋಡ್ತೀರಿ ನೀವು ಆಲ್ರೆಡಿ ಇಲ್ಲೇ ಆಲ್ರೆಡಿ ಕಾಯಿ ಚಲೋ ಆಗೈತಿ. ನಿಮ್ಗೆ ಇಲ್ಲಿ ಸ್ವಲ್ಪ ಕಾಣಿಸ್ತತೆ ನೋಡಿ ಯಾವ ಥರ ಹೊಲ ಐತೆ ಅಂತ ಹೇಳಿ. ಬರೋಬ್ಬರ ಸರ್.